श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 56. ಜೇಗಾಜ್ಞಾನ ಐಸೆ ಗುಣಗ್ರಹೇ ತಾಮಸೆ ಘೇತಲೆ ಭಾವೆ ಪಿಶೆ ಓನಿಯ. ಆಜ್ಞಾನ ಈ ರೀತಿಯಾಗಿ ತಮೋಗುಣಗ್ರಸ್ತವಾಗಿ ಹುಚ್ಚು ಹಿಡಿದಂತಾಗಿ ತಿರುಗುತ್ತಿರುವುದು. ಆ ತಮೋಜ್ಞಾನವು ಈ ರೀತಿಯಾಗಿ ತಮೋಗುಣಗ್ರಸ್ತವಾಗಿ ಹುಚ್ಚು ಹಿಡಿದಂತಾಗಿ ತಿರುಗುತ್ತಿರುವುದು. ಜೇ ಸೋಯರಿಕೆ ಬಾಧು ನೇಣೆ ಪದಾರ್ಥಿ ನಿಷೇಧು ನ ಮಣೆ ನಿರೋವಿಲೆ ಜೈಸೆ ಸುಣೆ ಶೂನ್ಯಗ್ರಾಮಿ. ಸ್ವಜನ ಸಂಬಂಧ ತಪ್ಪೆನ್ನುವುದಿಲ್ಲ, ಪದಾರ್ಥಗಳಲ್ಲಿ ನಿಷೇಧವಿಲ್ಲ, ನಾಯಿಯನ್ನು ಬಿಟ್ಟಂತಾಗಿರುವುದಲ್ಲ, ಹಾಳೂರಲ್ಲಿ. ಈ ಜ್ಞಾನವು ಹೇಗಿರುವುದೆಂದರೆ ಇದು ಸ್ವಜನ ಸಂಬಂಧ ತಪ್ಪೆನ್ನುವುದಿಲ್ಲ, ಅರ್ಥಾತ್ ಸ್ತ್ರೀ ಪುರುಷ ಸಂಬಂಧದಲ್ಲಿ ಸ್ವಜನ ಪರಜನ ಅನ್ನುವುದಿಲ್ಲ. ಅದೇ ರೀತಿ ಖಾದ್ಯ ಅಖಾದ್ಯ ಪದಾರ್ಥಗಳಲ್ಲಿ ನಿಷೇಧವಿಲ್ಲ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಇದಕ್ಕಾಗಿ ಉದಾಹರಣೆ ಕೊಡುವುದೇನೆಂದರೆ, ಒಂದು ಹಾಳು ಊರಿನಲ್ಲಿ ನಾಯಿ ಬಿಟ್ಟಂತಾಗಿರುವುದು. ದಯಾ ತೋಂಡೀಜೆ ನಾದಳೆ ಕಾ ಖಾತಾ ಜೇಣೆ ಪೋಳೆ ಏಚಿ ಏಕ ವಾಳೆ ಏರ ಘೇಣೇಚಿ. ಬಾಯಿಗೆ ನಿಲುಕದ್ದನ್ನು ತಿನ್ನುವಾಗ ಸುಡುವುದನ್ನು ಬಿಡುವನು, ಕೇವಲ ಅದೊಂದನ್ನು, ಉಳಿದದ್ದನ್ನೆಲ್ಲ ಸ್ವೀಕರಿಸುವನು. ತಮೋಗುಣ ಜ್ಞಾನವುಳ್ಳ ಮನುಷ್ಯನು ಬಾಯಿಗೆ ನಿಲುಕದ್ದನ್ನು ತಿನ್ನುವಾಗ ಕೈ ಬಾಯಿ ಸುಡುವುದನ್ನು ಮಾತ್ರ ಬಿಡುವನು, ಉಳಿದದ್ದನ್ನೆಲ್ಲ ಸ್ವೀಕರಿಸುವನು. ಪಾಹಿ ಸೋನೆ ಚೋರಿತಾ ಉಂದಿರು ನ ಮಣೆ ಥರು ವಿಥರು ನೇಣೆ ಮಾಂಸ ಖಾಯಿರು ಕಾಳೆ ಗೋರೆ. ಇಲಿಯು ಬಂಗಾರ ಕದ್ದೊಯ್ಯುವಾಗ ಉತ್ತಮ ಕೆಟ್ಟ ಅನ್ನುವುದಿಲ್ಲದು ಆಗ. ಮಾಂಸ ಭಕ್ಷಕ ಮಾಂಸ ತಿನ್ನುವಾಗ ಕರಿ ಬಿಳಿ ಅನ್ನುವುದಿಲ್ಲ. ಇಲಿಯು ಯಾವುದಾದರೊಂದು ಬಂಗಾರದ ಆಭರಣ ಕದ್ದೊಯ್ಯುವಾಗ ಅದು ಅದನ್ನು ಉತ್ತಮ ಕೆಟ್ಟ ಅನ್ನುವುದಿಲ್ಲ. ಅದರಂತೆ ಮಾಂಸಭಕ್ಷಕ ಮನುಷ್ಯನು ಮಾಂಸವನ್ನು ತಿನ್ನುವಾಗ ಕರಿ ಬಿಳಿ ಅನ್ನುವುದಿಲ್ಲ. ನಾನಾ ವನಾಮಾಜಿ ಬೋಹರಿ ಕಡಸಣಿ ದೇವಿ ನ ಕರಿ ಕಾ ಜೀತ ಮೇಲೆ ನ ವಿಚಾರಿ ಬೈಸತಾ ಮಾಶಿ. ಅಥವಾ ಅರಣ್ಯದಲ್ಲಿ ಹೊತ್ತಲು ದಾವಾ ನಲವು, ಅದಕ್ಕಿರುವುದಿಲ್ಲ ಉತ್ತಮ ಕೆಟ್ಟ ಪದಾರ್ಥ ವಿಚಾರವು. ನೊಣಕ್ಕಿರುವುದಿಲ್ಲ ಜೀವಂತ ಅಥವಾ ಸತ್ತದ್ದರ ವಿಚಾರವು ಮೇಲೆ ಕೂಡಿರುವಾಗ. ಅಥವಾ ಅರಣ್ಯದಲ್ಲಿ ದಾವಾನಲವು ಹೊತ್ತಿದಾಗ ಅದಕ್ಕೆ ಉತ್ತಮ ಕೆಟ್ಟ ಪದಾರ್ಥದ ವಿಚಾರವಿರುವುದಿಲ್ಲ. ಅದೇ ರೀತಿ ನೊಣಕ್ಕೆ ದೇಹದ ಮೇಲೆ ಕೂಡುವಾಗ ಆ ದೇಹವು ಜೀವಂತವಿರುವುದೋ ಅಥವಾ ಸತ್ತಿರುವುದೋ ಎಂಬ ವಿಚಾರವಿರುವುದಿಲ್ಲ. ಅಗಾವಾತಾಕ ವಾಢಿಲೇಯ ಸಾಜುಕ ಸಡಲಿಯ ವಿವೇಕು ಕಾವಳಿಯ ನಾಹಿ ಜೈಸ. ಅನ್ನ ಕಾರಿಕೊಂಡದ್ದು ಅಥವಾ ಬಡಿಸಿದ್ದು ಉತ್ತಮೋ ಅಥವಾ ಹಳಸಿದ್ದು ಎಂಬ ವಿವೇಕವಿರದು
ಕಾಗೆಗೆ ಅದೇ ರೀತಿ ಕಾಗೆಗೆ ತಾನು ತಿನ್ನುವ ಅನ್ನವು ಕಾರಿಕೊಂಡದ್ದು ಅಥವಾ ಬಡಿಸಿದ್ದು ಉತ್ತಮವು ಅಥವಾ ಹಳಿಸಿದ್ದು ಎಂಬ ವಿವೇಕವಿರುವುದಿಲ್ಲ. ತೈಸೆ ನಿಷಿದ್ಧ ಸಾಂಡೂನಿ ದ್ಯಾವೆ ಕಾ ವಿಹಿತಾದರೆ ಘ್ಯಾವೆ ಹೇ ವಿಷಯಾಂಚೇನಿ ನಾವೇ ನೇಣೇ ಚಿಜೆ. ಅದರಂತೆ ನಿಷಿದ್ಧ ಬಿಡುವುದು ಹಾಗೂ ವಿಹಿತ ಆಧಾರದಿಂದ ಸ್ವೀಕರಿಸುವುದು ಎಂಬ ವಿಷಯಗಳ ವಿಷಯದಲ್ಲಿ ಅದು ಸ್ವಲ್ಪವೂ ತಿಳಿದಿರುವುದಿಲ್ಲ. ಅದರಂತೆ ನಿಷಿದ್ಧವನ್ನು ಬಿಡುವುದು ಹಾಗೂ ವಿಹಿತವಾದದ್ದನ್ನು ಆಧಾರದಿಂದ ಸ್ವೀಕರಿಸುವುದು ಎಂಬ ವಿಷಯಗಳ ವಿಷಯದಲ್ಲಿ ಅದು ಸ್ವಲ್ಪವೂ ತಿಳಿದಿರುವುದಿಲ್ಲ. ಜೇ ತುಲೆ ಆಡ ಪಡೆ ದಿಠಿ ತೇ ತುಲೆಘೆ ವಿಷಯಾತಿ ಸಾಠಿ ಮಗತೆ ಸ್ತ್ರೀ ದ್ರವ್ಯ ವಾಟಿ ಶಿಷ್ಣೋದರ. ಕಣ್ಣಿಗೆ ಕಂಡದ್ದೆಲ್ಲವನ್ನೂ ವಿಷಯಕ್ಕಾಗಿ ಸ್ವೀಕರಿಸುವುದೆಲ್ಲವನ್ನೂ ಹಾಗೂ ಹಂಚುವುದವುಗಳನ್ನು ಶಿಷ್ಣೋದರಗಳಿಗೆ. ಪ್ರಸ್ತುತ ತಮೋಗುಣ ಜ್ಞಾನವು ಕಣ್ಣಿಗೆ ಕಂಡದ್ದೆಲ್ಲವನ್ನು ವಿಷಯಕ್ಕಾಗಿ ಸ್ವೀಕರಿಸುವುದು ಹಾಗೂ ಅದೆಲ್ಲವನ್ನು ಶಿಷ್ಣೋದರಗಳಿಗೆ ಹಂಚುವುದು. ತೀರ್ಥ ತೀರ್ಥ ಹೇ ಭಾಷ ಉದಕಿ ನಾಹಿ ಸನೋಳಖ ತಹಾನು ಓಳೆ ತೇತಿ ಸುಖ ವಾಚೂನಿಯಾ. ತೀರ್ಥ ತೀರ್ಥಗಳೆಂಬ ಮಾತು ನೀರಿನ ಬಗ್ಗೆ ಇರುವುದಿಲ್ಲ ಕಿಂಚಿತ್ತು. ನೀರಡಿಕೆ ಹಿಂಗಿಸುವುದೊಂದೇ ಗೊತ್ತು ಸುಖವೆಂಬುದಾಗಿ. ಯಾವುದೇ ನೀರಿನ ಬಗ್ಗೆ ಆ ತಮೋಗುಣಿ ಜ್ಞಾನಕ್ಕೆ ತೀರ್ಥ ತೀರ್ಥಗಳೆಂಬ ಮಾತು ಕಿಂಚಿತ್ತೂ ಇರುವುದಿಲ್ಲ. ಅದಕ್ಕೆ ನೀರಡಿಕೆ ಇಂಗಿಸುವುದೊಂದೇ ಸುಖವೆಂಬುದಾಗಿ ಗೊತ್ತಿರುತ್ತದೆ. ತಯಾಚಿಪರಿ ಖಾದ್ಯ ಖಾದ್ಯ ನ ಮಣೆ ನಿಂದ್ಯ ನಿಂದ್ಯ ತೋಂಡ ಆವಡೇತೆ ಮೇಧ್ಯ ಐಸಾ ಚಿಬೋಧು. ಅದೇ ರೀತಿ ಖಾದ್ಯ ಖಾದ್ಯ ಅನ್ನುವುದಿಲ್ಲ, ನಿಂದ್ಯ ನಿಂದ್ಯ ಬಾಯಿಗೆ ರುಚಿಸಿದ್ದೇ ಮೇಧ್ಯ ಹೀಗೆ ತಿಳಿದಿರುವನು. ಅದೇ ರೀತಿ ತಮೋಗುಣಿ ಜ್ಞಾನವುಳ್ಳವನು ಖಾದ್ಯ ಅಖಾದ್ಯ ಅಥವಾ ನಿಂದ್ಯ ಅನಿಂದ್ಯ ಅನ್ನುವುದಿಲ್ಲ, ಬಾಯಿಗೆ ರುಚಿಸಿದ್ದೇ ಮೇಧ್ಯ ಪವಿತ್ರ ಅನ್ನವೆಂದು ತಿಳಿದಿರುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.